ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಶ್ರಮ ಮತ್ತು ಉದ್ಯೋಗ ಎಂಬಂತಹ ಚಾಪ್ಟರ್ ಇಂದ ಕೆಲಸದ ಸ್ವರೂಪದ ಮೇಲೆ ಶ್ರಮವನ್ನ ಹೀಗೆ ವಿಂಗಡಿಸಲಾಗಿದೆ. ಕೆಲಸದ ಸ್ವರೂಪದ ಮೇಲೆ ಶ್ರಮವನ್ನ ಹೇಗೆ ವಿಂಗಡಿಸಲಾಗಿದೆ? ಈಗ ಶ್ರಮವನ್ನ ಹಲವು ವಿಧಗಳಾಗಿ ವಿಂಗಡಿಸಿದ್ದಾರೆ ಮಕ್ಕಳು. ಒಂದು, ಕೆಲಸದ ಸ್ವರೂಪದ ಮೇಲೆ, ಕೌಶಲ್ಯದ ಸ್ವರೂಪದ ಮೇಲೆ, ತರಬೇತಿಯ ಸ್ವರೂಪದ ಮೇಲೆ ಮತ್ತು ಆದಾಯ ಗಳಿಕೆಯ ಸ್ವರೂಪದ ಮೇಲೆ ಶ್ರಮವನ್ನ ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸಲಾಗಿದೆ. ಓಕೆನಾ? ಹಾಗಾದರೆ ಕೆಲಸದ ಸ್ವರೂಪದ ಮೇಲೆ ಶ್ರಮವನ್ನ ಹೇಗೆ ವಿಂಗಡಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ವೃತ್ತಿಪರ ಮತ್ತು ಆಡಳಿತಾತ್ಮಕ ಶ್ರಮ. ಕೌಶಲ್ಯ ಸಹಿತ ಮತ್ತು ಕೌಶಲ್ಯ ರಹಿತ ಶ್ರಮ. ಆಪ್ಷನ್ ಸಿ, ದೈಹಿಕ ಮತ್ತು ಮಾನಸಿಕ ಶ್ರಮ. ಆಪ್ಷನ್ ಡಿ, ಉತ್ಪಾದಕ ಮತ್ತು ಪುನರುತ್ಪಾದಕ ಶ್ರಮ. ಕೆಲಸದ ವೃತ್ತಿಪರ ಮತ್ತು ಆಡಳಿತಾತ್ಮಕ ಶ್ರಮ ಅನ್ನುವಂಥದ್ದು ಯಾವುದು ಮಕ್ಕಳೇ? ತರಬೇತಿಯ ಆಧಾರದ ಮೇಲೆ, ಓಕೆನಾ, ಶ್ರಮದ ಸ್ವರೂಪ. ಅದೇ ರೀತಿ ಉತ್ಪಾದಕ ಮತ್ತು ಪುನರುತ್ಪಾದಕ ಅಂತಂದ್ರೆ ಆದಾಯ ಗಳಿಕೆಯ ಆಧಾರದ ಮೇಲೆ ಅಂತ ಹೇಳ್ತಾರೆ. ಓಕೆಯಾ? ಬಿ, ಕೌಶಲ್ಯ ಸಹಿತ ಕೌಶಲ್ಯ ರಹಿತ ಅರೆ ಕೌಶಲ್ಯ ಅನ್ನುವಂಥದ್ದು ಕೌಶಲ್ಯದ ಆಧಾರದ ಮೇಲೆ ವಿಭಾಗಿಸಲಾದ ಶ್ರಮ. ಆದರೆ ಕೆಲಸದ ಸ್ವರೂಪದ ಮೇಲೆ ಶ್ರಮವನ್ನ ದೈಹಿಕ ಮತ್ತು ಮಾನಸಿಕ, ಫಿಸಿಕಲ್ ಅಂಡ್ ಮೆಂಟಲ್ ಲೇಬರ್ ಅಂತ ಡಿವೈಡ್ ಮಾಡ್ತಾರೆ. ಓಕೆನಾ? ಸೊ ಒಬ್ಬ ವ್ಯಕ್ತಿಯ ಆದಾಯ ಗಳಿಕೆಗಾಗಿ ಅಥವಾ ಜೀವನಕ್ಕಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪ್ರಯತ್ನ ಪಡುವುದೇ ಶ್ರಮ ಆಗುತ್ತೆ. ಹಾಗಾಗಿ ಕೆಲಸದ ಸ್ವರೂಪದ ಮೇಲೆ ಆ